ಬರೆದಿದ್ದೀವಿ. ನಾವು ಲೆಟರ್ ಬರೆದ ಮೇಲೆ ಅವರೂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯವರು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಮಾಧ್ಯಮದೊಳಗೆ ಅವರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ 2 ದಿವಸದೊಳಗಾಗಿ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದರೆ ಅವರ ಚಲನಚಿತ್ರವನ್ನು ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಾನು ಇಲಾಖೆ ಮಂತ್ರಿಯಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಕನ್ನಡದ ವಿಚಾರದಾಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ದರು, ಯಾಂಥ ದೊಡ್ಡವ್ರು ಹೇಳಿಕೆ ಕೊಟ್ಟರು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಸಹಿಸ್ಕೊಳಂಗಿಲ್ಲ, ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಿಲ್ಲ ಅಂತಂದರೆ ಏನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿಯೊಳಗೆ, ಅವ್ರ ಚಲನಚಿತ್ರವನ್ನು ನಿಷೇಧ ಏರಬೇಕಂತ ಇದು ನಿರ್ಧಾರ ಆಗಿದೆ, ಅದು ಆಗುತ್ತೆ. ಬರೆದಿದ್ದೀವಿ. ನಾವು ಲೆಟರ್ ಬರೆದ ಮೇಲೆ ಅವರೂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯವರು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಮಾಧ್ಯಮದೊಳಗೆ ಅವರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ 2 ದಿವಸದೊಳಗಾಗಿ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದರೆ ಅವರ ಚಲನಚಿತ್ರವನ್ನು ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಾನು ಇಲಾಖೆ ಮಂತ್ರಿಯಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಕನ್ನಡದ ವಿಚಾರದಾಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ದರು, ಯಾಂಥ ದೊಡ್ಡವ್ರು ಹೇಳಿಕೆ ಕೊಟ್ಟರು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಸಹಿಸ್ಕೊಳಂಗಿಲ್ಲ, ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಿಲ್ಲ ಅಂತಂದರೆ ಏನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿಯೊಳಗೆ, ಅವ್ರ ಚಲನಚಿತ್ರವನ್ನು ನಿಷೇಧ ಏರಬೇಕಂತ ಇದು ನಿರ್ಧಾರ ಆಗಿದೆ, ಅದು ಆಗುತ್ತೆ. ಬರೆದಿದ್ದೀವಿ. ನಾವು ಲೆಟರ್ ಬರೆದ ಮೇಲೆ ಅವರೂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯವರು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಮಾಧ್ಯಮದೊಳಗೆ ಅವರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ 2 ದಿವಸದೊಳಗಾಗಿ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದರೆ ಅವರ ಚಲನಚಿತ್ರವನ್ನು ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಾನು ಇಲಾಖೆ ಮಂತ್ರಿಯಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಕನ್ನಡದ ವಿಚಾರದಾಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ದರು, ಯಾಂಥ ದೊಡ್ಡವ್ರು ಹೇಳಿಕೆ ಕೊಟ್ಟರು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಸಹಿಸ್ಕೊಳಂಗಿಲ್ಲ, ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಿಲ್ಲ ಅಂತಂದರೆ ಏನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿಯೊಳಗೆ, ಅವ್ರ ಚಲನಚಿತ್ರವನ್ನು ನಿಷೇಧ ಏರಬೇಕಂತ ಇದು ನಿರ್ಧಾರ ಆಗಿದೆ, ಅದು ಆಗುತ್ತೆ. ಬರೆದಿದ್ದೀವಿ. ನಾವು ಲೆಟರ್ ಬರೆದ ಮೇಲೆ ಅವರೂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯವರು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಮಾಧ್ಯಮದೊಳಗೆ ಅವರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ 2 ದಿವಸದೊಳಗಾಗಿ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದರೆ ಅವರ ಚಲನಚಿತ್ರವನ್ನು ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಾನು ಇಲಾಖೆ ಮಂತ್ರಿಯಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಕನ್ನಡದ ವಿಚಾರದಾಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ದರು, ಯಾಂಥ ದೊಡ್ಡವ್ರು ಹೇಳಿಕೆ ಕೊಟ್ಟರು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಸಹಿಸ್ಕೊಳಂಗಿಲ್ಲ, ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಿಲ್ಲ ಅಂತಂದರೆ ಏನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿಯೊಳಗೆ, ಅವ್ರ ಚಲನಚಿತ್ರವನ್ನು ನಿಷೇಧ ಏರಬೇಕಂತ ಇದು ನಿರ್ಧಾರ ಆಗಿದೆ, ಅದು ಆಗುತ್ತೆ. ಬರೆದಿದ್ದೀವಿ. ನಾವು ಲೆಟರ್ ಬರೆದ ಮೇಲೆ ಅವರೂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯವರು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಮಾಧ್ಯಮದೊಳಗೆ ಅವರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ 2 ದಿವಸದೊಳಗಾಗಿ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದರೆ ಅವರ ಚಲನಚಿತ್ರವನ್ನು ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಾನು ಇಲಾಖೆ ಮಂತ್ರಿಯಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಕನ್ನಡದ ವಿಚಾರದಾಗೆ, ಕನ್ನಡಿಗರ ಬಗ್ಗೆ, ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ದರು, ಯಾಂಥ ದೊಡ್ಡವ್ರು ಹೇಳಿಕೆ ಕೊಟ್ಟರು ಭಾಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಸಹಿಸ್ಕೊಳಂಗಿಲ್ಲ, ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಿಲ್ಲ ಅಂತಂದರೆ ಏನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿಯೊಳಗೆ, ಅವ್ರ ಚಲನಚಿತ್ರವನ್ನು ನಿಷೇಧ ಏರಬೇಕಂತ ಇದು ನಿರ್ಧಾರ ಆಗಿದೆ, ಅದು ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.